ಅವ್ರನ್ನ ಕಳ್ಕೊಂಡಿರೋದು ತುಂಬ ಬೇಜಾರಾಗ್ತಿದೆ. ಮತ್ತು ನಮ್ಗೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲನೂ ಅವ್ರು ಪ್ರೊವೈಡ್ ಮಾಡಿದರು. ಮತ್ತು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ಚೆನ್ನಾಗಿ ಗಮನಿಸಿ ನಮ್ಮನ್ನ ಅರ್ಥ ಮಾಡಿಕೊಂಡು ನಮಗೆ ಒಳ್ಳೆ ಫೆಸಿಲಿಟೀಸ್ನ ಕೊಟ್ಟರು. ನಾವು ಕೇಳಿದ್ದೆಲ್ಲ ಫೆಸಿಲಿಟೀಸು ನಮ್ಗೆ ಉಪಯೋಗ ಆಗೋ ಥರ ಮಾಡಿಕೊಡ್ತಾಯಿದ್ರು. ಅವ್ರ ಬಗ್ಗೆ ಏನಿಲ್ಲ, ತುಂಬ ಬೇಜಾರಿದೆ. ತುಂಬ ವಿಚಾರಣೆ ಮಾಡಿಕೊಂಡು ನಮ್ಗೆ ಕೇಳಿದ್ದೆಲ್ಲ ಕೊಡ್ತಾಯಿದ್ರು. ತುಂಬ ಯೂಸ್ಫುಲ್ ಆಗಿದೆ. ಎಜುಕೇಷನ್ ಕೊಟ್ಟಿದ್ದಾರೆ. 10 ವರ್ಷದಿಂದ ಓದಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಗಿದೆ. ಯಾರೂ ಇಲ್ಲದೇ ಇದ್ದಾಗೆಲ್ಲ ಬಂದು ಯಾಕೆ ಹೋಗಿಲ್ಲ ಎಲ್ಲ ವಿಚಾರಣೆ ಮಾಡಿಕೊಂಡು, ನಾವು ಓಡಾಡ್ತಿರ್ಬೇಕಾದ್ರೂ ಬಂದು ಕೇಳಿಕೊಂಡು ಎಲ್ಲ ತುಂಬ ವಿಚಾರಣೆ ಮಾಡ್ತಿದ್ರು ನಮ್ಮ ಬಗ್ಗೆ ಎಲ್ಲ. ಹೇಗೆ ನಡೀತಾ ಇದೆ ಎಜುಕೇಷನ್ನು ಅಂತೆಲ್ಲ ತುಂಬ ಚೆನ್ನಾಗಿ ಕೇಳೋರು. ನಾವು 12 ವರ್ಷದಿಂದ ಇಲ್ಲೇ ಓದ್ತಿದ್ದೀವಿ. ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಬರೀ ಎಜುಕೇಷನ್ನೇ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಹೆಲ್ಪ್ ಮಾಡ್ತಿದ್ರು. ಎಲ್ಲ ಪ್ರತಿಯೊಂದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು ನಮಗೆ. ಎಜುಕೇಷ್ನಲ್ಲಿ ಬಂದರೆ ನಮ್ಗೆ ಯಾವ್ದಾದ್ರು ಟೀಚರ್ಸ್ ಇಂಪ್ರೂವ್ ಆಗಬೇಕಾ, ಏನು ಚೆನ್ನಾಗಿ ಹೇಳ್ಕೊಡ್ತಿಲ್ವಾ, ಯಾವ ಥರ ಹೇಳ್ಕೊಡ್ತಾರೆ, ಇಂಪ್ರೂವ್ಮೆಂಟ್ಸ್ ಏನಾದರೂ ಬೇಕಾ, ಅಥವಾ ಬೇರೆ ಟೀಚರ್ಸ್ಗೆ ಏನಾದ್ರು ವ್ಯವಸ್ಥೆ ಮಾಡಬೇಕಾ ಅಂತೆಲ್ಲ ಹೆಲ್ಪ್ ಮಾಡ್ತಿದ್ರು. ಎಲ್ಲ ಥರ ಫೆಸಿಲಿಟೀಸು ಕೊಡ್ತಿದ್ರು ನಮಗೆ. ಎಲ್ಲ ಕಡೆ ಹೇಳ್ತಿದ್ರು. ತುಂಬಾ ಫ್ರೆಂಡ್ಲಿಯಾಗಿದ್ದರು. ಅವರು ಹೋಗಿದ್ದು ಸ್ವಲ್ಪ ಬೇಜಾರು. ಯಾವ್ಯಾವ ಟೀಚರ್ಸ್ ಹೇಗೆ ಮಾಡ್ತಾಯಿದ್ದಾರೆ, ಯಾರಾದರೂ ಹೊಸಬ್ರು ಬೇಕಾ, ಅವ್ರ ಇಂಪ್ರೂವ್ಮೆಂಟ್ ಇನ್ನೂ ಏನಾದರೂ ಬೇಕಾ ಅಂತ ಕೇಳ್ಕೊತಾಯಿದ್ರು. ಆಗಾಗ ತುಂಬ ಒಳ್ಳೆಯವರಿದ್ದರು. ಅವರು ಹೋದರು ಅಂತ ಸ್ವಲ್ಪ ಬೇಜಾರಾಯಿತು. ಮತ್ತು ಅವರು ನಾನಂದರೆ 10 ವರ್ಷ ಆಯಿತು ಈ ಸ್ಕೂಲ್ ಬಂದ್ಬಿಟ್ಟು. ಅವರು ಇಷ್ಟು ಚೆನ್ನಾಗಿ ವ್ಯಕ್ತಿನ ನಾನು ಈಗ ತನಕ ನೋಡಿಲ್ಲ. ಮತ್ತು ಚಿಕ್ಕವ್ರು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಅಂದರೆ ಹೋಗ್ಬಿಟ್ರು, ತುಂಬ ಬೇಜಾರಾಗ್ಬಿಡ್ತು ಅಷ್ಟೇ. ಅವರು ತುಂಬ ಒಳ್ಳೆಯವರು. ಇಷ್ಟು ಕಮ್ಮಿ ಪ್ರೈಸಲ್ಲಿ ಯಾರೂ ಕೊಡೋಲ್ಲ ಇಷ್ಟು ಒಳ್ಳೆಯ ಎಜುಕೇಷನು. ಅವ್ರ ಸ್ವಭಾವನೂ ಒಳ್ಳೆಯದು. ಅವರೇನು ಅಂದರೆ ಕೆಟ್ಟ ಮಾತು ಆ ಥರ ಏನೂ ಇದು ಮಾಡ್ತಿರಲಿಲ್ಲ. ಮತ್ತು ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಿದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದಲ್ಲ, ಅವಾಗೆಲ್ಲ ಕರೆದು ಸೀಬೆಕಾಯಿ ಅದೆಲ್ಲ ಕೊಡ್ತಿದ್ರು. ಒಳ್ಳೆಯ ಗುಣ ಹೇಳ್ಕೊಡ್ತಿದ್ರು ನನಗೆ. CBSE ಎಜುಕೇಷನಲ್ಲಿ ಇದೇ ಬೆಸ್ಟು. ನಾವು ಅವ್ರನ್ನ ಕಳ್ಕೊಂಡಿದ್ದು ತುಂಬ ಲಾಸ್ ಆಯಿತು ನಮಗೆ. ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸೋರೇ ಅಲ್ಲ. ನಮಗೆ ಯಾವತ್ತೂ ನಾವು ಯಾವಾಗ ಅವ್ರು ಇವಾಗ ನಮಗೆ ಇಲ್ಲಿ ಓಡಾಡ್ತಾಯಿದ್ರು ಮೊದಲೆಲ್ಲ ತುಂಬ. ಅವಾಗ ಅವ್ರು ಏನಾದರೂ ನಮಗೆ ಸಿಕ್ಕಿದ್ರೆ ಹೆಂಗಿದ್ದೀರಾ, ಊಟ ಮಾಡಿದ್ರಾ, ಸ್ಟಡೀಸ್ ಹೆಂಗೆ ನಡೀತೈತೆ, ಏನಾದರೂ ಫೆಸಿಲಿಟೀಸ್ ಬೇಕಾ, ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡು ಎಲ್ಲ ಹೇಳ್ತಾಯಿದ್ರು. ಇವಾಗ ಅವರು ನಮಗೆ ಮಿಸ್ ಆಗಿದ್ದಾರೆ ಅಂದರೆ ಇವಾಗ ನಮಗೆ ಒಂದು ತುಂಬ ದೊಡ್ಡ ಲಾಸ್ ಆಯಿತು ಅಂತ ನಾವು ಹೇಳ್ಬೇಕು. ನಮ್ಮ ಸ್ವಾಮೀಜಿಯವರು ತುಂಬ ಒಳ್ಳೆಯವರಿದ್ದರು. ಅವ್ರ ಏಜ್ ಆಗಿತ್ತು. ಆದರೆ ಅವ್ರು ಯಾವತ್ತೂ ಡೆವಲಪ್ಮೆಂಟಲ್ಲಿ ಕಡಿಮೆ ಮಾಡಿಲ್ಲ. ಅವರು ಎಲ್ಲ ಹೊಸ ಡೆವಲಪ್ಮೆಂಟ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಅವೆಲ್ಲ ತರ್ತಿದ್ರು ನಮ್ಮ ಸ್ಕೂಲ್ಗೆ. ಅಂದರೆ ಎಲ್ಲ ಆಪರ್ಚುನಿಟೀಸ್ ಕೊಡ್ತಿದ್ರು. ತುಂಬ ಕೈಂಡ್ ಆಗಿದ್ರು ಮಕ್ಕಳ ಜೊತೆಗೆ. ಅವರು ಅಂದರೆ ಇಲ್ಲೆಲ್ಲ ಒಂದೊಂದು ಸತಿ ತಿರುಗಾಡ್ತಿದ್ರು. ಯಾರಿಗೂ ಅಂದರೆ ಡಿಸ್ಕ್ರಿಮಿನೇಷನ್ ಟೈಪ್ ಏನೂ ಮಾಡ್ತಿರ್ಲಿಲ್ಲ. ಒಳ್ಳೆಯವರೇ ಇದ್ದರು. ಅವರು ಸತ್ತೋದ್ರು ಅಂದರೆ ನಂಬೋಕ್ಕಾಗಲ್ಲ. ಯಾಕಂದರೆ ಈ ಸಂಸ್ಥೆನ ಫುಲ್ಲು ಬೆಳೆಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಅತ್ಯಾಸಿ ಪತ್ತವರಲ್ಲ. ಎಲ್ಲ ಮಕ್ಕಳಿಗೆ ಅವ್ರು ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ಅವ್ರದ್ದು ಏಜ್ನ ನೋಡ್ತಿರಲಿಲ್ಲ. ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಬೇಜಾರಾಗುತ್ತೆ ಅವ್ರು ಸತ್ತೋಗಿರೋದು. ನಾನು ಒಂದು 4 to 5 ಇಯರ್ಸಿಂದ ಬಂದೈತಿ ಈ ಸ್ಕೂಲ್ಗೆ. ಅವಾಗಿಂದ ನಾನು ನೋಡ್ತಾಯಿದ್ದೀನಿ. ಅಂದರೆ ಅವ್ರ ಥರ ಬೇರೆ ಯಾವುದು ಮಠದಲ್ಲಿ ಅವ್ರ ಥರ ಟ್ರೀಟ್ ಮಾಡಲ್ಲ ಒಟ್ಟಿನಲ್ಲಿ. ಅಂದರೆ ಅವರು ಒಂದು ಗರ್ವ ಇರುತ್ತೆ, ಅವರು ಮೇಲ್ಗಡೆ ಇದ್ದೀವಿ ಕೆಳಗಡೆ ಇದ್ದೀವಿ ಅಂತ. ಆದರೆ ಬಟ್ ಇವ್ರಿಗೆ ಆ ಥರ ಏನಿರಲಿಲ್ಲ. ಎಲ್ಲರಿಗೂ ಈಕ್ವಲಾಗಿ ಟ್ರೀಟ್ ಮಾಡ್ತಿದ್ರು. ತುಂಬ ಬೇಜಾರಾಗುತ್ತೆ ಹೋಗಿರೋದ್ರಿಂದ. ಇನ್ನೂ ಇರಬೇಕಾಗಿತ್ತು. ತುಂಬ ಕೆಲಸಗಳು ಪೆಂಡಿಂಗ್ ಇದೆ ಅವ್ರು ಮಾಡೋದು. ಆಮೇಲೆ ತುಂಬ ಸಂಸ್ಥೆನ ಇಷ್ಟು ಮಟ್ಟಿಗೆ ಡೆವಲಪ್ ಮಾಡಿರೋದು ಅವರ ಇದರಲ್ಲಿದೆ. ಅವರು ತುಂಬ ಚಿರಋಣಿ. ಫಸ್ಟ್ ಅದನ್ನು ಕೇಳಿ ನಂಬಕ್ಕೆ ಆಗಲಿಲ್ಲ. ಫಸ್ಟು ತುಂಬ ಬೇಜಾರಾಯಿತು ಕೇಳಿ. ಆಮೇಲೆ ಈ ಅಷ್ಟು ಕಡಿಮೆ ಫೀಸಿಂದ ಈ CBSE ಎಜುಕೇಷನ್ ಕೊಡ್ತಿರೋದು ತುಂಬ ದೊಡ್ಡ ಮಾತು. ಇದನ್ನು ನಾವು ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ. ನಾವು ಅವ್ರನ್ನ 11 ವರ್ಷದಿಂದ ನೋಡ್ತಿದ್ದೀವಿ. ಯಾರಿಗೂ ಭೇದ ಭಾವ ಇಲ್ಲ, ಅಂದರೆ ದುರಂಕಾರ ಇಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ರು. ತುಂಬ ಬೇಜಾರಾಯಿತು ಕೇಳಿ. ನಮ್ಮ ಜೀವನ ಪೂರ್ತಿ ನೋಡಬೇಕಿತ್ತು ಅವ್ರಿಗೆ. ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ತುಂಬ ಬೇಜಾರಾಯಿತು. ಆದರೆ ಅವರು ನಮ್ಮ ಜೊತೆ ಎಲ್ಲ ಶಾಂತ ಸ್ವಭಾವವಾಗಿ ನಮ್ಮ ಜೊತೆ ಎಲ್ಲ ಮಾತಾಡ್ತಿದ್ರು. ನಮ್ಮ ಒಪಿನಿಯನ್ ಕೇಳ್ತಿದ್ರು. ಅದಾದಮೇಲೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ಈಗ ಯಾರು ಚಿಕ್ಕ ಮಕ್ಕಳು ಬರ್ತಿದ್ದಾರೆ ಅವ್ರಿಗೆ ಕರ್ದು ಚಾಕ್ಲೇಟ್ ಆಗಿರಲಿ, ಸೀಬೆಕಾಯಿ ಇರೋದಾಗಿರಲಿ, ಅಂದರೆ ಹೆಲ್ತಿ ಫುಡ್ಗಳನ್ನ ಕೊಡ್ತಿದ್ರು. ಅವ್ರಿಗೆ ಚಿಕ್ಕ ಮಕ್ಕಳು ಕಂಡ್ರೆ ಆಸೆ ಇತ್ತು. ಆಮೇಲೆ ಅವ್ರಿಗೆ ಇದ್ದಿದ್ದು ಒಂದೇ ಗುರಿ, ಅದೇ ಇಷ್ಟು ಕಡಿಮೆ ಪ್ರೈಸಲ್ಲಿ CBSE ಸ್ಕೂಲ್ ಮಾಡ್ತಿದ್ರು. ಆಮೇಲೆ ಒಳ್ಳೆ ಎಜುಕೇಷನ್ ಕೊಟ್ಟರು. ತುಂಬ ಒಳ್ಳೆಯವರಿದ್ದರು. ಅವರು ಹೋದರು ಅಂತ ಸ್ವಲ್ಪ ಬೇಜಾರಾಯಿತು. ಮತ್ತು ಅವರು ನಾನಂದರೆ 10 ವರ್ಷ ಆಯಿತು ಈ ಸ್ಕೂಲ್ ಬಂದ್ಬಿಟ್ಟು. ಅವರು ಇಷ್ಟು ಚೆನ್ನಾಗಿ ವ್ಯಕ್ತಿನ ನಾನು ಈಗ ತನಕ ನೋಡಿಲ್ಲ. ಮತ್ತು ಚಿಕ್ಕವ್ರು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಅಂದರೆ ಹೋಗ್ಬಿಟ್ರು, ತುಂಬ ಬೇಜಾರಾಗ್ಬಿಡ್ತು ಅಷ್ಟೇ. ಅವರು ತುಂಬ ಒಳ್ಳೆಯವರು. ಇಷ್ಟು ಕಮ್ಮಿ ಪ್ರೈಸಲ್ಲಿ ಯಾರೂ ಕೊಡೋಲ್ಲ ಇಷ್ಟು ಒಳ್ಳೆಯ ಎಜುಕೇಷನು. ಅವ್ರ ಸ್ವಭಾವನೂ ಒಳ್ಳೆಯದು. ಅವರೇನು
ಅಂದರೆ ಕೆಟ್ಟ ಮಾತು ಆ ಥರ ಏನೂ ಇದು ಮಾಡ್ತಿರ್ಲಿಲ್ಲ ಮತ್ತು ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಿದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದಲ್ಲ ಅವಾಗೆಲ್ಲ ಕರೆದು ಸೀಬೆಕಾಯಿ ಅದೆಲ್ಲ ಕೊಡ್ತಿದ್ರು, ಒಳ್ಳೆಯ ಗುಣ ಹೇಳ್ಕೊಡ್ತಿದ್ರು ನನಗೆ. CBSE ಎಜುಕೇಷನಲ್ಲಿ ಇದೇ ಬೆಸ್ಟು. ನಾವು ಅವ್ರನ್ನ ಕಳ್ಕೊಂಡಿದ್ದು ತುಂಬ ಲಾಸ್ ಆಯಿತು ನಮಗೆ. ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸೋರೇ ಅಲ್ಲ. ನಮಗೆ ಯಾವತ್ತೂ ನಾವು ಯಾವಾಗ ಅವ್ರು ಇವಾಗ ನಮಗೆ ಇಲ್ಲಿ ಓಡಾಡ್ತಾಯಿದ್ರು ಮೊದಲೆಲ್ಲ ತುಂಬ. ಅವಾಗ ಅವ್ರು ಏನಾದರೂ ನಮಗೆ ಸಿಕ್ಕಿದ್ರೆ ಹೆಂಗಿದ್ದೀರಾ, ಊಟ ಮಾಡಿದ್ರಾ, ಸ್ಟಡೀಸ್ ಹೆಂಗೆ ನಡೀತೈತೆ, ಏನಾದರೂ ಫೆಸಿಲಿಟೀಸ್ ಬೇಕಾ, ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡು ಎಲ್ಲ ಹೇಳ್ತಾಯಿದ್ರು. ಇವಾಗ ಅವರು ನಮಗೆ ಮಿಸ್ ಆಗಿದ್ದಾರೆ ಅಂದರೆ ಇವಾಗ ನಮಗೆ ಒಂದು ತುಂಬ ದೊಡ್ಡ ಲಾಸ್ ಆಯಿತು ಅಂತ ನಾವು ಹೇಳ್ಬೇಕು. ನಮ್ಮ ಸ್ವಾಮೀಜಿಯವ್ರು ತುಂಬ ಒಳ್ಳೆಯವರಿದ್ರು. ಅವ್ರ ಏಜ್ ಆಗಿತ್ತು, ಆದರೆ ಅವ್ರು ಯಾವತ್ತೂ ಡೆವಲಪ್ಮೆಂಟಲ್ಲಿ ಕಡಿಮೆ ಮಾಡಿಲ್ಲ. ಅವರು ಎಲ್ಲ ಹೊಸ ಡೆವಲಪ್ಮೆಂಟು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಅವೆಲ್ಲ ತರ್ತಿದ್ರು ನಮ್ಮ ಸ್ಕೂಲ್ಗೆ. ಅಂದರೆ ಎಲ್ಲ ಅಪರ್ಚುನಿಟೀಸ್ ಕೊಡ್ತಿದ್ರು, ತುಂಬ ಕೈಂಡ್ ಆಗಿದ್ರು ಮಕ್ಕಳ ಜೊತೆಗೆ. ಅವರು ಅಂದರೆ ಇಲ್ಲೆಲ್ಲ ಒಂದೊಂದು ಸತಿ ತಿರುಗಾಡ್ತಿದ್ರು, ಯಾರಿಗೂ ಅಂದರೆ ಡಿಸ್ಕ್ರಿಮಿನೇಷನ್ ಟೈಪ್ ಏನೂ ಮಾಡ್ತಿರ್ಲಿಲ್ಲ. ಮತ್ತು ಒಳ್ಳೆಯವರೇ ಇದ್ದರು. ಅವರು ಸತ್ತೋದ್ರು ಅಂದರೆ ನಂಬೋಕ್ಕಾಗಲ್ಲ, ಯಾಕಂದರೆ ಈ ಸಂಸ್ಥೆನ ಫುಲ್ಲು ಬೆಳೆಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಅತಿ ಪತ್ತವರಲ್ಲ, ಎಲ್ಲ ಮಕ್ಕಳಿಗೆ ಅವ್ರು ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ಅವ್ರದ್ದು ಏಜ್ನ ನೋಡ್ತಿರಲಿಲ್ಲ, ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಬೇಜಾರಾಗುತ್ತೆ ಅವ್ರು ಸತ್ತೋಗಿರೋದು. ನಾನು ಒಂದು 4 to 5 ಇಯರ್ಸಿಂದ ಬಂದೈತಿ ಸ್ಕೂಲ್ಗೆ, ಅವಾಗಿಂದ ನಾನು ನೋಡ್ತಾಯಿದ್ದೀನಿ. ಅಂದರೆ ಅವ್ರ ಥರ ಬೇರೆ ಯಾವುದೂ ಮಠದಲ್ಲಿ ಅವ್ರ ಥರ ಟ್ರೀಟ್ ಮಾಡಲ್ಲ ಒಟ್ಟಿನಲ್ಲಿ. ಅಂದರೆ ಅವರು ಒಂದು ಗರ್ವ ಇರುತ್ತೆ, ಅವರು ಮೇಲ್ಗಡೆ ಇದ್ದೀವಿ ಕೆಳಗಡೆ ಇದ್ದೀವಿ ಅಂತ. ಆದರೆ ಬಟ್ ಇವ್ರಿಗೆ ಆ ಥರ ಏನಿರಲಿಲ್ಲ, ಎಲ್ಲರಿಗೂ ಈಕ್ವಲಾಗಿ ಟ್ರೀಟ್ ಮಾಡ್ತಿದ್ರು. ತುಂಬ ಬೇಜಾರಾಗುತ್ತೆ ಹೋಗಿರೋದ್ರಿಂದ. ಇನ್ನೂ ಇರಬೇಕಾಗಿತ್ತು, ತುಂಬ ಕೆಲಸಗಳು ಪೆಂಡಿಂಗ್ ಇದೆ ಅವ್ರು ಮಾಡೋದು. ಆಮೇಲೆ ತುಂಬ ಸಂಸ್ಥೆನ ಇಷ್ಟು ಮಟ್ಟಿಗೆ ಡೆವಲಪ್ ಮಾಡಿರೋದು ಅವರ ಇದರಲ್ಲಿದೆ. ಅವರು ತುಂಬ ಚಿರಋಣಿ. ಫಸ್ಟ್ ಅದನ್ನು ಕೇಳಿ ನಂಬಕ್ಕೆ ಆಗಲಿಲ್ಲ. ಫಸ್ಟು ತುಂಬ ಬೇಜಾರಾಯಿತು ಕೇಳಿ. ಆಮೇಲೆ ಈ ಅಷ್ಟು ಕಡಿಮೆ ಫೀಸಿಂದ ಈ CBSE ಎಜುಕೇಷನ್ ಕೊಡ್ತಿರೋದು ತುಂಬ ದೊಡ್ಡ ಮಾತು. ಇದನ್ನು ನಾವು ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ. ನಾವು ಅವ್ರನ್ನ 11 ವರ್ಷದಿಂದ ನೋಡ್ತಿದ್ದೀವಿ. ಯಾರಿಗೂ ಭೇದ ಭಾವ ಇಲ್ಲ, ಅಂದರೆ ದುರಂಕಾರ ಇಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ರು. ತುಂಬ ಬೇಜಾರಾಯಿತು ಕೇಳಿ. ನಮ್ಮ ಜೀವನ ಪೂರ್ತಿ ನೋಡಬೇಕಿತ್ತು ಅವ್ರಿಗೆ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಇದು ತುಂಬ ಬೇಜಾರಾಯಿತು. ಆದರೆ ಅವರು ನಮ್ಮ ಜೊತೆ ಎಲ್ಲ ಶಾಂತ ಸ್ವಭಾವವಾಗಿ ನಮ್ಮ ಜೊತೆ ಎಲ್ಲ ಮಾತಾಡ್ತಿದ್ರು, ನಮ್ಮ ಒಪಿನಿಯನ್ ಕೇಳ್ತಿದ್ರು. ಅದಾದಮೇಲೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ಈಗ ಯಾರು ಚಿಕ್ಕ ಮಕ್ಕಳು ಬರ್ತಿದ್ದಾರೆ ಅವ್ರಿಗೆ ಕರ್ದು ಚಾಕ್ಲೇಟ್ ಆಗಿರಲಿ, ಸೀಬೆಕಾಯಿ ಇರೋದಾಗಿರಲಿ, ಅಂದರೆ ಹೆಲ್ತಿ ಫುಡ್ಗಳನ್ನ ಕೊಡ್ತಿದ್ರು. ಅವ್ರಿಗೆ ಚಿಕ್ಕ ಮಕ್ಕಳು ಕಂಡ್ರೆ ಆಸೆ ಇತ್ತು. ಆಮೇಲೆ ಅವ್ರಿಗೆ ಇದ್ದಿದ್ದು ಒಂದೇ ಗುರಿ, ಅದೇ ಇಷ್ಟು ಕಡಿಮೆ ಪ್ರೈಸಲ್ಲಿ CBSE ಸ್ಕೂಲ್ ಮಾಡ್ತಿದ್ರು. ಆಮೇಲೆ ಒಳ್ಳೆ ಎಜುಕೇಷನ್ ಕೊಟ್ಟರು.